ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಯ ಜನ ಎಚ್ಚರಿಕೆಯಿಂದಿರಬೇಕಿದೆ. ಯಾಕಂದ್ರೆ 3 ದಿನಗಳ ಕಾಲ ಬಿರುಗಾಳಿ ಸಹಿತ ಮಳೆ ಅಬ್ಬರಿಸುವ ಸಾಧ್ಯತೆ ಇದೆ. ಬೆಳಗಾವಿ, ಧಾರವಾಡ, ಬೀದರ್ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ವರುಣಾಘಾತ. 3 ದಿನ ಬಿರುಗಾಳಿ ಮಳೆ, ಆರೆಂಜ್ ಅಲರ್ಟ್ ಘೋಷಣೆ. ರಾಜ್ಯದಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದೆ. ಇನ್ನೊಂದು ವಾರ ರಾಜ್ಯದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು 3 ದಿನಗಳ ಕಾಲ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅದರಲ್ಲೂ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಬೆಳಗಾವಿ, ಧಾರವಾಡದಲ್ಲಿ ಬಿರುಗಾಳಿ ಮಳೆ ಆಗಲಿದೆ ಅಂತ ಎಚ್ಚರಿಸಿದೆ. ರಣಮಳೆಗೆ ಬೀದರ್ನಲ್ಲಿ ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿವೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಲಪ್ರಭಾ, ಘಟಪ್ರಭಾ ನದಿಗಳು ರೌದ್ರ ರೂಪ ತಾಳಿವೆ. ನವಿಲು ತೀರ್ಥ ಡ್ಯಾಂನಿಂದ ನೀರು ಹೊರಬಿಟ್ಟಿದ್ದು ಬೆಂಗಳೂರು ಪುಣೆ ಹೆದ್ದಾರಿವರೆಗೆ ಘಟಪ್ರಭಾ ನೀರು ಬಂದಿದೆ. ಕೇವಲ 4 ಅಡಿ ನೀರು ಬಂದ್ರೆ ಇಡೀ ಹೆದ್ದಾರಿಯೇ ಬಂದಾಗಲಿದೆ. ನಾನು ಕೂಡ ಒಂದು ಘಟಪ್ರಭಾ ನದಿ ದಂಡೆ ಮೇಲೆ ಇದ್ದೇನೆ. ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೇನೆ. ಇದು ಸದ್ಯ ಈಗ ಪಶ್ಚಿಮ ಘಟ್ಟ ಭಾಗದಲ್ಲಿ ಹುಟ್ಟುವಂತಹ ಘಟಪ್ರಭಾ ನದಿ ಎಷ್ಟರ ಮಟ್ಟಿಗೆ ಇಲ್ಲಿ ನದಿವಿನ ಹರಿವಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ಈಗ ಮಲಪ್ರಭಾ ನದಿಗೆ 14,000 ಕ್ಯೂಸೆಕ್ನಷ್ಟು ಒಳ ಹರಿವಿರುವಂಥದ್ದು. ಈ ಒಂದು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ರಾಷ್ಟ್ರೀಯ ಹೆದ್ದಾರಿ 4 ಏನಿದೆ 4ಕ್ಕೆ ನೀರು ನುಗ್ಗುವಂತ ಆತಂಕ ಕೂಡ ಈಗ ಶುರುವಾಗಿರುವಂತದ್ದು. ಇತ್ತ ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದ್ದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ಪ್ರವಾಹದ ಭೀತಿ ಕಾಡ್ತಿದೆ. ಸದ್ಯ ನದಿಯಲ್ಲಿ ನೀರಿನ ಮಟ್ಟ 10.40 ಮೀಟರ್ ಇದೆ. 11 ಮೀಟರ್ ದಾಟಿದಲ್ಲಿ ನ್ಯಾಮತಿ, ಹೊನ್ನಾಳಿ, ಹರಿಹರ ಹಾಗೂ ಪಕ್ಕದ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಸೇರಿ 63 ಗ್ರಾಮಗಳಲ್ಲಿ ಪ್ರವಾಹ ಉಂಟಾಗಲಿದೆ. ನಾನು ಹಿಂದೆ ನೋಡ್ತಾ ಇರಬಹುದು ನೀವು, ಈಗ ಏನು ತುಂಗಭದ್ರಾ ನದಿ ಈಗ ಸಂಪೂರ್ಣವಾಗಿ ಭರ್ತಿ ಆಗಿರ್ತಕ್ಕಂಥದ್ದು, ಏನು ಈಗ ಅಪಾಯದ ಮಟ್ಟ ಮೀರಿ ಹರಿತಕ್ಕಂಥ ಒಂದು ಈಗಾಗಲೇ ಮಾಹಿತಿ ಬಂದಿರತಕ್ಕಂಥದ್ದು. ತುಂಗಭದ್ರಾ ನದಿಯಲ್ಲಿ ಒಂದು ಅಪಾಯದ ಮಟ್ಟ ಅಂದರೆ ಒಂದು 11 ಮೀಟರ್ಗಿಂತ ಜಾಸ್ತಿ ನೀರಿದ್ದರೆ ಮಾತ್ರ ಈ ರೀತಿಯಾದಂಥ ನೀರು ಬೇರೆ ಕಡೆಯಿಂದ ಬರ್ತಕ್ಕಂಥದ್ದು, ಜಮೀನುಗಳಿಗೆ ನುಗ್ತಕ್ಕಂಥದ್ದು. ಇದಾದ ನಂತರ ಇದು ಕೆಲವು ಕಳೆದ ವರ್ಷ ಸಹ ಈ ರಸ್ತೆಯನ್ನು ದಾಟಿ ಕೂಡ ನೀರು ಬಂದಿರತಕ್ಕಂಥದ್ದು. ಯಾದಗಿರಿ ಜಿಲ್ಲೆಯಲ್ಲೂ ಮಳೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಚಾಮನಹಳ್ಳಿ ಬಳಿ ಹಳ್ಳಕ್ಕೆ ಅಡ್ಡಲಾಗಿ ಕಟ್ಟಿರೋ ಸೇತುವೆ ಸಂಪೂರ್ಣ ಜಲಾವೃತಗೊಂಡಿದ್ದು ಸವಾರರು ಪರದಾಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.